ನನ್ನ ಪ್ರೀತಿಯ ದೇಶವಾಸಿಗಳೇ, ಎಲ್ಲರಿಗೂ ನಮಸ್ಕಾರ. ಮನ್ ಕಿ ಬಾತ್ ಕಾರ್ಯಕ್ರಮಕ್ಕೆ ನಿಮಗೆ ಮತ್ತೊಮ್ಮೆ ಹೃತ್ಪೂರ್ವಕ ಸ್ವಾಗತ, ಅಭಿನಂದನೆಗಳು. ಇನ್ನು ಕೆಲವೇ ದಿನಗಳಲ್ಲಿ ನಾವು 2026ರ ವರ್ಷಕ್ಕೆ ಕಾಲಿಡಲಿದ್ದೇವೆ. ಮತ್ತು ಇಂದು ನಾನು ನಿಮ್ಮೊಂದಿಗೆ ಮಾತನಾಡುತ್ತಿರುವಾಗ ನನ್ನ ಮನಸ್ಸಿನಲ್ಲಿ ಇಡೀ ಒಂದು ವರ್ಷದ ನೆನಪುಗಳು ನನ್ನ ಮನಸ್ಸಿನಲ್ಲಿ ಸುಳಿದಾಡುತ್ತಿವೆ. ದೇಶವನ್ನು ಒಗ್ಗೂಡಿಸಿದಂತಹ ಅನೇಕ ಚಿತ್ರಗಳು, ಅನೇಕ ಚರ್ಚೆಗಳು, ಅನೇಕ ಸಾಧನೆಗಳು 2025 ನಮಗೆ ಪ್ರತಿಯೊಬ್ಬ ಭಾರತೀಯನೂ ಹೆಮ್ಮೆ ಪಡುವಂತಹ ಅನೇಕ ಅದ್ಭುತ ಕ್ಷಣಗಳನ್ನು ನೀಡಿದೆ. ದೇಶದ ಸುರಕ್ಷತೆಯಿಂದ ಹಿಡಿದು ಕ್ರೀಡಾಂಗಣದವರೆಗೆ, ವಿಜ್ಞಾನದ ಪ್ರಯೋಗಾಲಯಗಳಿಂದ ಹಿಡಿದು ವಿಶ್ವದ ದೊಡ್ಡ ವೇದಿಕೆಗಳವರೆಗೆ ಭಾರತವು ಎಲ್ಲೆಡೆ ತಂದೇ ಆದ ಬಲವಾದ ಛಾಪು ಮೂಡಿಸಿದೆ. ಈ ವರ್ಷ ನಡೆದ ಆಪರೇಷನ್ ಸಿಂಧೂರ್ ಪ್ರತಿಯೊಬ್ಬ ಭಾರತೀಯನಿಗೆ ಹೆಮ್ಮೆಯ ಸಂಕೇತವಾಯಿತು. ಇಡೀ ಜಗತ್ತು ಅತ್ತ ಸ್ಪಷ್ಟವಾಗಿ ನೋಡಿದೆ. ಇಂದಿನ ಭಾರತವು ತನ್ನ ಸುರಕ್ಷತೆಯ ವಿಷಯದಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳುವುದಿಲ್ಲ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ದೇಶದ ಮೂಲೆ ಮೂಲೆಯಿಂದಲೂ ಭಾರತ ಮಾತೆಯ ಬಗ್ಗೆ ಪ್ರೀತಿ ಮತ್ತು ಸಮರ್ಪಣೆಯ ಅದ್ಭುತ ಚಿತ್ರಗಳು ಹೊರಬಂದವು. ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಿದರು. ಸ್ನೇಹಿತರೆ, ಇದೇ ರೀತಿಯ ಉತ್ಸಾಹವು ಆಗಲೂ ಕಂಡುಬಂದಿತ್ತು. ಯಾವಾಗ ವಂದೇ ಮಾತರಂಗೆ 105 ವರ್ಷಗಳು ಪೂರ್ಣಗೊಂಡವೋ, ನಾನು ನಿಮ್ಮಲ್ಲಿ #ವಂದೇ ಮಾತರಂ 150 ಜೊತೆಗೆ ನಿಮ್ಮ ಸಂದೇಶ ಮತ್ತು ಸಲಹೆಗಳನ್ನು ಕಳುಹಿಸುವಂತೆ ಕೋರಿದ್ದೆ. ದೇಶವಾಸಿಗಳು ಈ ಅಭಿಯಾನದಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದರು. ಸ್ನೇಹಿತರೆ, 2025 ಕ್ರೀಡೆಯ ದೃಷ್ಟಿಯಿಂದಲೂ ಒಂದು ಸ್ಮರಣೀಯ ವರ್ಷವಾಗಿತ್ತು. ನಮ್ಮ ಪುರುಷರ ಕ್ರಿಕೆಟ್ ತಂಡವು ಐಸಿಸಿ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿತು. ಮಹಿಳಾ ಕ್ರಿಕೆಟ್ ತಂಡವು ಮೊದಲ ಬಾರಿಗೆ ವಿಶ್ವಕಪ್ ಅನ್ನು ತನ್ನದಾಗಿಸಿಕೊಂಡಿತು. ಭಾರತದ ಹೆಣ್ಣುಮಕ್ಕಳು ವಿಮೆನ್ಸ್ ಬ್ಲೈಂಡ್ 22 ವಿಶ್ವಕಪ್ ಗೆಲ್ಲು ಮೂಲಕ ಇತಿಹಾಸವನ್ನು ಸೃಷ್ಟಿಸಿದರು. ಏಷ್ಯಾ ಕಪ್ T20 ಯಲ್ಲೂ ಕೂಡ ತ್ರಿವರ್ಣ ಧ್ವಜ ಹಾರಾಡಿತು. ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ ಪ್ಯಾರಾ ಅಥ್ಲೀಟ್ಗಳು ಅನೇಕ ಪದಕಗಳನ್ನು ಗೆದ್ದರು. ಯಾವುದೇ ಅಡೆತಡೆಯೂ ಅವರ ಧೈರ್ಯವನ್ನು ತಡೆಯಲು ಸಾಧ್ಯವಿಲ್ಲ ಎಂದು ಅವರು ಸಾಬೀತುಪಡಿಸಿದರು. ವಿಜ್ಞಾನ ಮತ್ತು ಬಾಹ್ಯಾಕಾಶ ಕ್ಷೇತ್ರದಲ್ಲಿಯೂ ಭಾರತವು ದೊಡ್ಡ ಜಿಗಿತವನ್ನು ಸಾಧಿಸಿದೆ. ಶುಭಾಂಶು ಶುಕ್ಲಾ ಅವರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ತಲುಪುವಲ್ಲಿ ಮೊದಲ ಭಾರತೀಯರಾದರು. ಪರಿಸರ ಸಂರಕ್ಷಣೆ ಮತ್ತು ವನ್ಯಜೀವಿಗಳ ಸಂಬಂಧಿಸಿದ ಅನೇಕ ಪ್ರಯತ್ನಗಳು ಕೂಡ 2025ರ ಒಂದು ಹೆಗ್ಗುರುತಾದವು. ಭಾರತದಲ್ಲಿ ಚಿರತೆಗಳ ಸಂಖ್ಯೆಯು ಈಗ 30ಕ್ಕಿಂತಲೂ ಹೆಚ್ಚಾಗಿದೆ. 2025ರಲ್ಲಿ ಶ್ರದ್ಧೆ, ಸಂಸ್ಕೃತಿ ಮತ್ತು ಭಾರತದ ಅದ್ವಿತೀಯ ಪರಂಪರೆ ಇವೆಲ್ಲವೂ ಒಟ್ಟಿಗೆ ಕಂಡುಬಂದವು. ಈ ವರ್ಷದ ಆರಂಭದಲ್ಲಿ ಪ್ರಯಾಗ್ರಾಜ್ ಮಹಾಕುಂಭದ ಭವ್ಯ ಆಯೋಜನೆಯು ಇಡೀ ಜಗತ್ತನ್ನೇ ಬೆರಗುಗೊಳಿಸಿತು. ಹಾಗೆಯೇ ವರ್ಷಾಂತ್ಯದಲ್ಲಿ ಅಯೋಧ್ಯೆಯ ರಾಮ ಮಂದಿರದ ಮೇಲಿನ ಧ್ವಜಾರೋಹಣವು ಭಾರತೀಯರನ್ನು ಹೆಮ್ಮೆಯಿಂದ ಬೀಗುವಂತೆ ಮಾಡಿತು. ಸ್ವದೇಶಿಯ ಬಗ್ಗೆಯೂ ಜನರ ಉತ್ಸಾಹವು ಸ್ಪಷ್ಟವಾಗಿ ಗೋಚರಿಸಿತು. ಜನರು ಯಾವುದರಲ್ಲಿ ಭಾರತೀಯರ ಬೆವರು ಹರಿದಿದೆಯೋ ಮತ್ತು ಯಾವುದರಲ್ಲಿ ಭಾರತದ ಮಣ್ಣಿನ ಸುವಾಸನೆ ಇದೆಯೋ ಎಂದು ನಾವು ಬಹಳ ಹೆಮ್ಮೆಯಿಂದ ಹೇಳಬಹುದು. 2025 ನಮಗೆ ಇನ್ನಷ್ಟು ಹೆಚ್ಚಿನ ಆತ್ಮವಿಶ್ವಾಸವನ್ನು ನೀಡಿದೆ. ಇದೇ ವರ್ಷದಲ್ಲಿ ನಾವು ನೈಸರ್ಗಿಕ ವಿಕೋಪಗಳನ್ನು ಎದುರಿಸಬೇಕಾಗಿ ಬಂತು. ಈಗ ದೇಶವು 2026ನಲ್ಲಿ ಹೊಸ ಭರವಸೆಗಳೊಂದಿಗೆ ಮುನ್ನವಾಗಿ ಸಿದ್ಧವಾಗಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ಜಗತ್ತು ಭಾರತವನ್ನು ಬಹಳ ಭರವಸೆಯಿಂದ ನೋಡುತ್ತಿದೆ. ಭಾರತದ ಮೇಲಿನ ಈ ಭರವಸೆಗೆ ಅತಿ ದೊಡ್ಡ ಕಾರಣ ನಮ್ಮ ಯುವ ಶಕ್ತಿ. ವಿಜ್ಞಾನ ಕ್ಷೇತ್ರದಲ್ಲಿ ನಮ್ಮ ಮಹತ್ವದ ಸಾಧನೆಗಳು, ಹೊಸ ಇನ್ನೋವೇಷನ್ಗಳು, ತಂತ್ರಜ್ಞಾನದ ವಿಸ್ತರಣೆಯಿಂದಾಗಿ ಜಗತ್ತಿನಾದ್ಯಂತ ಇರುವ ದೇಶಗಳು ಬಹಳ ಪ್ರಭಾವಿತವಾಗಿವೆ. ಸ್ನೇಹಿತರೆ, ಭಾರತದ ಯುವಕರಲ್ಲಿ ಯಾವಾಗಲೂ ಹೊಸದನ್ನು ಮಾಡುವ ಹುಮ್ಮಸ್ಸು ಇದೆ.
ಅಷ್ಟೇ ಜಾಗೃತರಾಗಿಯೂ ಇದ್ದಾರೆ. ನನ್ನ ದೇಶದ ಯುವ ಸ್ನೇಹಿತರು ಅನೇಕ ಬಾರಿ ನನ್ನನ್ನು ಕೇಳುತ್ತಾರೆ, ನೇಷನ್ ಬಿಲ್ಡಿಂಗ್‌ನಲ್ಲಿ ಹೇಗೆ ಹೆಚ್ಚಿಸಬಹುದು? ಅವರು ತಮ್ಮ ಐಡಿಯಾಗಳನ್ನು ಹೇಗೆ ಶೇರ್ ಮಾಡಬಹುದು? ಅನೇಕ ಯುವ ಸ್ನೇಹಿತರು ಕೇಳುತ್ತಾರೆ ನನ್ನ ಮುಂದೆ ಅವರು ತಮ್ಮ ಐಡಿಯಾಗಳ ಪ್ರೆಸೆಂಟೇಷನ್ ಅನ್ನು ಹೇಗೆ ನೀಡಬಹುದು? ನಮ್ಮ ಯುವ ಸ್ನೇಹಿತರ ಈ ಕುತೂಹಲಕ್ಕೆ ಒಂದು ಸಮಾಧಾನವಿದೆ. ವಿಕಸಿತ್ ಭಾರತ್ ಯಂಗ್ ಲೀಡರ್ಸ್ ಡೈಲಾಗ್. ಕಳೆದ ವರ್ಷ ಇದರ ಮೊದಲ ಆವೃತ್ತಿ ನಡೆದಿತ್ತು. ಈಗ ಕೆಲವು ದಿನಗಳ ನಂತರ ಅದರ 2ನೇ ಆವೃತ್ತಿ ನಡೆಯಲಿದೆ. ಮುಂದಿನ ತಿಂಗಳ 12ನೇ ತಾರೀಖಿನಂದು ಸ್ವಾಮಿ ವಿವೇಕಾನಂದ ಅವರ ಜಯಂತಿಯ ಸಂದರ್ಭದಲ್ಲಿ ರಾಷ್ಟ್ರೀಯ ಯುವ ದಿನವನ್ನು ಸಹ ಆಚರಿಸಲಾಗುವುದು. ಇದೇ ವಿಶೇಷ ದಿನದಂದು ಯಂಗ್ ಲೀಡರ್ಸ್ ಡೈಲಾಗ್ ಅನ್ನು ಕೂಡ ಆಯೋಜಿಸಲಾಗುವುದು ಮತ್ತು ನಾನು ಕೂಡ ಇದರಲ್ಲಿ ಖಂಡಿತವಾಗಿಯೂ ಭಾಗವಹಿಸಲಿದ್ದೇನೆ. ಇದರಲ್ಲಿ ನಮ್ಮ ದೇಶದ ಯುವಕರು ಇನ್ನೋವೇಷನ್, ಫಿಟ್ನೆಸ್, ಸ್ಟಾರ್ಟ್ಅಪ್ ಮತ್ತು ಅಗ್ರಿಕಲ್ಚರ್ ನಂತಹ ಮಹತ್ವಪೂರ್ಣ ವಿಷಯಗಳ ಬಗ್ಗೆ ತಮ್ಮ ಐಡಿಯಾಗಳನ್ನು ಹಂಚಿಕೊಳ್ಳಲಿದ್ದಾರೆ. ನಾನು ಈ ಕಾರ್ಯಕ್ರಮದ ಬಗ್ಗೆ ಬಹಳ ಉತ್ಸುಕನಾಗಿದ್ದೇನೆ. ಸ್ನೇಹಿತರೆ, ನನಗೆ ಇದನ್ನು ನೋಡಿ ಸಂತೋಷವಾಯಿತು. ಏಕೆಂದರೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಯುವಕರ ಭಾಗವಹಿಸುವಿಕೆ ಹೆಚ್ಚಾಗುತ್ತಿದೆ. ಕೆಲವು ದಿನಗಳ ಹಿಂದೆಯಷ್ಟೇ ಇದಕ್ಕೆ ಸಂಬಂಧಿಸಿದ ಒಂದು ಕ್ವಿಜ್ ಕಾಂಪಿಟಿಷನ್ ನಡೆಯಿತು. ಇದರಲ್ಲಿ 50 ಲಕ್ಷಕ್ಕೂ ಅಧಿಕ ಯುವಕರು ಭಾಗವಹಿಸಿದ್ದರು. ಒಂದು ಪ್ರಬಂಧ ಸ್ಪರ್ಧೆಯೂ ನಡೆಯಿತು. ಇದರಲ್ಲಿ ವಿದ್ಯಾರ್ಥಿಗಳು ವಿವಿಧ ವಿಷಯಗಳ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಈ ಸ್ಪರ್ಧೆಯಲ್ಲಿ ತಮಿಳುನಾಡು ಮೊದಲ ಮತ್ತು ಉತ್ತರ ಪ್ರದೇಶ 2ನೇ ಸ್ಥಾನದಲ್ಲಿತ್ತು. ಸ್ನೇಹಿತರೆ, ಇಂದು ದೇಶದೊಳಗೆ ಯುವಕರಿಗೆ ಪ್ರತಿಭೆ ಪ್ರದರ್ಶಿಸಲು ಹೊಸ ಹೊಸ ಅವಕಾಶಗಳು ಸಿಗುತ್ತಿವೆ. ಇಂತಹ ಅನೇಕ ವೇದಿಕೆಗಳು ಅಭಿವೃದ್ಧಿಯಾಗುತ್ತಿವೆ. ಅಲ್ಲಿ ಯುವಕರು ತಮ್ಮ ಯೋಗ್ಯತೆ ಮತ್ತು ಆಸಕ್ತಿಗೆ ಅನುಗುಣವಾಗಿ ತಮ್ಮ ಟ್ಯಾಲೆಂಟ್ ಪ್ರದರ್ಶಿಸಬಹುದು. ಅಂತಹದ್ದೇ ಒಂದು ಅದ್ಭುತ ಪ್ಲಾಟ್ಫಾರ್ಮ್ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್. ಐಡಿಯಾಗಳು ಆಕ್ಷನ್ ಆಗಿ ಬದಲಾಗುವ ಮತ್ತೊಂದು ಮಾಧ್ಯಮವಾಗಿದೆ. ಸ್ನೇಹಿತರೆ, ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ 2025ರ ಸಮಾಪನವು ಇದೇ ತಿಂಗಳು ಯಶಸ್ವಿಯಾಗಿ ನಡೆದಿದೆ. ಈ ಹ್ಯಾಕಥಾನ್ ಸಮಯದಲ್ಲಿ 80ಕ್ಕೂ ಹೆಚ್ಚು ಸರ್ಕಾರಿ ಇಲಾಖೆಗಳ 270ಕ್ಕೂ ಹೆಚ್ಚು ಸಮಸ್ಯೆಗಳ ಮೇಲೆ ವಿದ್ಯಾರ್ಥಿಗಳು ಕೆಲಸ ಮಾಡಿದರು. ವಿದ್ಯಾರ್ಥಿಗಳು ಸಂಚಾರ ದಟ್ಟಣೆಯಂತಹ ನಿಜ ಜೀವನದ ಸವಾಲುಗಳಿಗೆ ಸಂಬಂಧಿಸಿದ ಪರಿಹಾರಗಳನ್ನು ನೀಡಿದರು. ಈ ನಿಟ್ಟಿನಲ್ಲಿ ಯುವಕರು ಸ್ಮಾರ್ಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಿಸಿದ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಪರ್ಸ್ಪೆಕ್ಟಿವ್ಗಳನ್ನು ಹಂಚಿಕೊಂಡಿದ್ದಾರೆ. ಫೈನಾನ್ಷಿಯಲ್ ಫ್ರಾಡ್ಸ್ ಮತ್ತು ಡಿಜಿಟಲ್ ಏರಿಯಾಸ್ ನಂತಹ ಸವಾಲುಗಳ ಪರಿಹಾರದ ಬಗ್ಗೆಯೂ ನಮ್ಮ ಯುವಕರು ತಮ್ಮ ಐಡಿಯಾಗಳನ್ನು ಮುಂದಿಟ್ಟಿದ್ದಾರೆ. ಹಳ್ಳಿಗಳಲ್ಲಿ ಡಿಜಿಟಲ್ ಬ್ಯಾಂಕಿಂಗ್ ಆಗಿ ಸೈಬರ್ ಸೆಕ್ಯುರಿಟಿ ಫ್ರೇಮ್ವರ್ಕ್ ಕುರಿತು ಸಲಹೆ ನೀಡಿದರೂ ಅನೇಕ ಯುವಕರು ಕೃಷಿ ವಲಯದ ಸವಾಲುಗಳಿಗೆ ಪರಿಹಾರ ಕಂಡುಕೊಳ್ಳುವಲ್ಲಿ ನಿರತರಾಗಿದ್ದರು. ಸ್ನೇಹಿತರೆ, ಕಳೆದ 7-8 ವರ್ಷಗಳಲ್ಲಿ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ನಲ್ಲಿ 13 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಮತ್ತು 6,000ಕ್ಕೂ ಹೆಚ್ಚು ಇನ್ಸ್ಟಿಟ್ಯೂಟ್ಗಳು ಭಾಗವಹಿಸಿವೆ. ಯುವಕರು ನೂರಾರು ಪ್ರಾಬ್ಲಮ್ಗಳಿಗೆ ನಿಖರವಾದ ಸೊಲ್ಯೂಷನ್ಗಳನ್ನು ಸಹ ಅವರು ನೀಡಿದ್ದಾರೆ. ಈ ರೀತಿಯ ಹ್ಯಾಕಥಾನ್ಗಳ ಆಯೋಜನೆ ಕಾಲಕಾಲಕ್ಕೆ ನಡೆಯುತ್ತಲೇ ಇರುತ್ತದೆ. ನನ್ನ ಯುವ ಸ್ನೇಹಿತರಲ್ಲಿ ನನ್ನ ಆಗ್ರಹವೇನೆಂದರೆ ಅವರು ಈ ಹ್ಯಾಕಥಾನ್ಗಳ ಭಾಗವಾಗಲೇಬೇಕು ಎಂದು ನಾನು ಹೇಳುತ್ತೇನೆ. ಸ್ನೇಹಿತರೆ, ಇಂದಿನ ಜೀವನ ಟೆಕ್ ಡ್ರಿವನ್ ಆಗುತ್ತಿದೆ ಮತ್ತು ಶತಮಾನಗಳಲ್ಲಿ ಆಗುತ್ತಿದ್ದ ಬದಲಾವಣೆಗಳು, ಆ ಬದಲಾವಣೆಗಳು ಕೆಲವೇ ವರ್ಷಗಳಲ್ಲಿ ಆಗುತ್ತಿರುವುದನ್ನು ನಾವು ಕಣ್ಣಾರೆ ನೋಡುತ್ತಿದ್ದೇವೆ. ಕೆಲವೊಮ್ಮೆ ಕೆಲವರು ರೋಬೋಟ್ಗಳು ಮನುಷ್ಯನನ್ನೇ ರಿಪ್ಲೇಸ್ ಮಾಡಿಬಿಡಬಹುದೇನೋ ಎಂದು ಆತಂಕ ವ್ಯಕ್ತಪಡಿಸುತ್ತಾರೆ. ಇಂತಹ ಬದಲಾಗುತ್ತಿರುವ ಕಾಲದಲ್ಲಿ ಮಾನವ ಅಭಿವೃದ್ಧಿಗಾಗಿ ನಾವು ನಮ್ಮ ಮೂಲಗಳಿಗೆ ಅಂಟಿಕೊಂಡಿರುವುದು ಬಹಳ ಮುಖ್ಯ. ನಮ್ಮ ಮುಂದಿನ ಪೀಳಿಗೆ ತನ್ನ ಸಂಸ್ಕೃತಿಯ ಬೇರುಗಳನ್ನು ಹೊಸ ಆಲೋಚನೆಗಳೊಂದಿಗೆ, ಹೊಸ ವಿಧಾನಗಳೊಂದಿಗೆ ಚೆನ್ನಾಗಿ ಹಿಡಿದುಕೊಳ್ಳುತ್ತಿರುವುದನ್ನು ನೋಡಿ ನನಗೆ ಬಹಳ ಸಂತೋಷವಾಗುತ್ತದೆ. ಗೆಳೆಯರೇ, ನೀವು ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, ಅದರ ಹೆಸರನ್ನು ನೀವು ಖಂಡಿತವಾಗಿಯೂ ಕೇಳಿರುತ್ತೀರಿ. ಸಂಶೋಧನೆ ಮತ್ತು ನಾವೀನ್ಯತೆ ಈ ಸಂಸ್ಥೆಯ ಒಂದು ಮುಖ್ಯ ಗುರುತಾಗಿದೆ. ಕೆಲವು ವರ್ಷಗಳ ಹಿಂದೆ ಅಲ್ಲಿನ ಕೆಲವು ವಿದ್ಯಾರ್ಥಿಗಳು ಅಧ್ಯಯನ ಮತ್ತು ಸಂಶೋಧನೆಯ ನಡುವೆ ಸಂಗೀತಕ್ಕೂ ಜಾಗವಿರಬೇಕು ಎಂದು ಭಾವಿಸಿದರು.
ಇಲ್ಲಿಂದಲೇ ಒಂದು ಸಣ್ಣ ಸಂಗೀತ ತರಗತಿ ಪ್ರಾರಂಭವಾಯಿತು. ದೊಡ್ಡ ವೇದಿಕೆಯೂ ಇರಲಿಲ್ಲ, ದೊಡ್ಡ ಬಜೆಟ್ ಕೂಡ ಇರಲಿಲ್ಲ. ನಿಧಾನವಾಗಿ ಈ ಉಪಕ್ರಮವು ಬೆಳೆಯುತ್ತಾ ಹೋಯಿತು ಮತ್ತು ಇಂದು ನಾವು ಇದನ್ನು ಗೀತಾಂಜಲಿ IISC ಎಂಬ ಹೆಸರಿನಿಂದ ಕರೆಯುತ್ತೇವೆ. ಇದು ಈಗ ಕೇವಲ ಒಂದು ತರಗತಿಯಲ್ಲ, ಕ್ಯಾಂಪಸ್ನ ಸಾಂಸ್ಕೃತಿಕ ಕೇಂದ್ರವಾಗಿದೆ. ಇಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವಿದೆ, ಜನಪದ ಸಂಪ್ರದಾಯಗಳಿವೆ, ಶಾಸ್ತ್ರೀಯ ಪ್ರಕಾರಗಳಿವೆ. ವಿದ್ಯಾರ್ಥಿಗಳು ಇಲ್ಲಿ ಒಟ್ಟಿಗೆ ಕುಳಿತು ಅಭ್ಯಾಸ ಮಾಡುತ್ತಾರೆ. ಪ್ರೊಫೆಸರ್ಗಳು ಜೊತೆಗೂಡುತ್ತಾರೆ, ಅವರ ಕುಟುಂಬದವರು ಸೇರುತ್ತಾರೆ. ಇಂದು 200ಕ್ಕೂ ಹೆಚ್ಚು ಜನರು ಇದರೊಂದಿಗೆ ಸಂಪರ್ಕ ಹೊಂದಿದ್ದಾರೆ. ಮತ್ತು ವಿಶೇಷವೆಂದರೆ ವಿದೇಶಕ್ಕೆ ಹೋದವರು ಕೂಡ ಆನ್ಲೈನ್ನಲ್ಲಿ ಸಂಪರ್ಕ ಹೊಂದುವ ಮೂಲಕ ಈ ಗುಂಪಿನೊಂದಿಗೆ ಸಂಬಂಧವನ್ನು ಉಳಿಸಿಕೊಂಡಿದ್ದಾರೆ. ಸ್ನೇಹಿತರೆ, ತಮ್ಮ ಬೇರುಗಳೊಂದಿಗೆ ಸಂಪರ್ಕದಲ್ಲಿರಲು ಮಾಡುವ ಪ್ರಯತ್ನಗಳು ಕೇವಲ ಭಾರತಕ್ಕೆ ಸೀಮಿತವಾಗಿಲ್ಲ. ವಿಶ್ವದ ವಿವಿಧ ಮೂಲೆಗಳಲ್ಲಿ ನೆಲೆಸಿರುವ ಭಾರತೀಯರು ಕೂಡ ತಮ್ಮ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ. ನಮ್ಮನ್ನು ದೇಶದಿಂದ ಹೊರಗೆ ಕರೆದೊಯ್ಯುವ ಇನ್ನೂ ಒಂದು ಉತ್ತಮ ಉದಾಹರಣೆಯೆಂದರೆ ದುಬೈಯಲ್ಲಿ ವಾಸಿಸುವ ಕನ್ನಡಿಗ ಕುಟುಂಬಗಳು. ನಮ್ಮ ಮಕ್ಕಳು ಟೆಕ್ ವರ್ಲ್ಡ್ನಲ್ಲಿ ಮುಂದೆ ಸಾಗುತ್ತಿದ್ದಾರೆ. ಆದರೆ ಅವರು ತಮ್ಮ ಭಾಷೆಯಿಂದ ದೂರವಾಗುತ್ತಿದ್ದಾರೆಯೇ? ಇಲ್ಲಿಂದಲೇ ಕನ್ನಡ ಪಾಠಶಾಲೆ ಎಂಬ ಒಂದು ಅದ್ಭುತ ಪ್ರಯತ್ನವು ಜನ್ಮ ತಾಳಿತು. ಇಲ್ಲಿ ಮಕ್ಕಳಿಗೆ ಕನ್ನಡವನ್ನು ಓದಲು, ಬರೆಯಲು ಮತ್ತು ಮಾತನಾಡಲು ಕಲಿಸಲಾಗುತ್ತದೆ. ಇಂದು ಇದರಿಂದ 1,000ಕ್ಕೂ ಹೆಚ್ಚು ಮಕ್ಕಳು ಸಂಪರ್ಕ ಹೊಂದಿದ್ದಾರೆ. ನಿಜಕ್ಕೂ ಕನ್ನಡ ನಾಡು ನುಡಿ ನಮ್ಮ ಹೆಮ್ಮೆ. ಮತ್ತು ಕನ್ನಡದ ಭೂಮಿ ಮತ್ತು ನಮ್ಮ ಸುಂದರ ಭಾಷೆ ನಮ್ಮ ಹೆಮ್ಮೆ. ಗೆಳೆಯರೇ, ಮನಸ್ಸಿದ್ದರೆ ಮಾರ್ಗ ಎಂಬ ಒಂದು ಹಳೆಯ ಮಾತಿದೆ. ಈ ಮಾತನ್ನು ಮಣಿಪುರದ ಯುವಕನೊಬ್ಬ ಮತ್ತೆ ಸಾಬೀತುಪಡಿಸಿದ್ದಾನೆ. ಅವರೇ ಮೊಯಿರಾಂಗ್ಥೆಮ್ ಸೇಠ್ ಜಿ ಅವರು. ಅವರ ವಯಸ್ಸು 40 ವರ್ಷಕ್ಕಿಂತ ಕಡಿಮೆ. ಶ್ರೀಮಾನ್ ಮೊಯಿರಾಂಗ್ಥೆಮ್ ಜಿ ಅವರು ವಾಸಿಸುತ್ತಿದ್ದ ದೂರದ ಪ್ರದೇಶದಲ್ಲಿ ವಿದ್ಯುತ್ ಶಕ್ತಿಯ ದೊಡ್ಡ ಸಮಸ್ಯೆ ಇತ್ತು. ಈ ಸವಾಲನ್ನು ಎದುರಿಸಲು ಅವರು ಸ್ಥಳೀಯ ಪರಿಹಾರಕ್ಕೆ ಒತ್ತು ನೀಡಿದರು ಮತ್ತು ಅವರಿಗೆ ಈ ಪರಿಹಾರವು ಸೋಲಾರ್ ಪವರ್ನಲ್ಲಿ ದೊರೆಯಿತು. ನಮ್ಮ ಮಣಿಪುರದಲ್ಲಿ ಹೇಗೂ ಸೌರಶಕ್ತಿ ಉತ್ಪಾದಿಸುವುದು ಸುಲಭ. ಆದ್ದರಿಂದ ಮೊಯಿರಾಂಗ್ಥೆಮ್ ಜಿ ಅವರು ಸೋಲಾರ್ ಪ್ಯಾನೆಲ್ಗಳನ್ನು ಅಳವಡಿಸುವ ಅಭಿಯಾನವನ್ನು ಪ್ರಾರಂಭಿಸಿದರು ಮತ್ತು ಈ ಅಭಿಯಾನದಿಂದಾಗಿ ಇಂದು ಅವರ ಪ್ರದೇಶದ ನೂರಾರು ಮನೆಗಳಿಗೆ ಸೋಲಾರ್ ಪವರ್ ಸುಲಭವಾಗಿ ತಲುಪಿದೆ. ವಿಶೇಷವಾದ ಸಂಗತಿ ಏನೆಂದರೆ ಅವರು ಸೋಲಾರ್ ಪವರ್ ಅನ್ನು ಹೆಲ್ತ್ ಕೇರ್ ಮತ್ತು ಜೀವನೋಪಾಯವನ್ನು ಸುಧಾರಿಸಲು ಬಳಸಿಕೊಂಡಿದ್ದಾರೆ. ಇಂದು ಅವರ ಪ್ರಯತ್ನಗಳಿಂದ ಮಣಿಪುರದ ಅನೇಕ ಹೆಲ್ತ್ ಸೆಂಟರ್ಗಳಿಗೂ ಸೋಲಾರ್ ಪವರ್ ಲಭ್ಯವಾಗುತ್ತಿದೆ. ಅವರ ಈ ಕೆಲಸದಿಂದ ಮಣಿಪುರದ ನಾರಿಶಕ್ತಿಗೂ ಬಹಳಷ್ಟು ಲಾಭವಾಗಿದೆ. ಸ್ಥಳೀಯ ಮೀನುಗಾರರು ಮತ್ತು ಕಲಾವಿದರಿಗೂ ಇದರಿಂದ ಸಹಾಯವಾಗಿದೆ. ಸ್ನೇಹಿತರೆ, ಇಂದು ಸರ್ಕಾರ PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆಯಡಿ ಪ್ರತಿಯೊಬ್ಬ ಫಲಾನುಭವಿ ಕುಟುಂಬಕ್ಕೆ ಸೋಲಾರ್ ಪ್ಯಾನೆಲ್ ಅಳವಡಿಸಲು ಸುಮಾರು 75ರಿಂದ 80 ಸಾವಿರ ರೂಪಾಯಿಗಳನ್ನು ನೀಡುತ್ತಿದೆ. ಮೊಯಿರಾಂಗ್ಥೆಮ್ ಜಿ ಅವರ ಈ ಮಹತ್ತರ ಪ್ರಯತ್ನಗಳು ವೈಯಕ್ತಿಕ ಪ್ರಯತ್ನಗಳಾಗಿದ್ದರೂ ಸೋಲಾರ್ ಪವರ್ಗೆ ಸಂಬಂಧಿಸಿದ ಪ್ರತಿಯೊಂದು ಅಭಿಯಾನಕ್ಕೂ ಒಂದು ಹೊಸ ವೇಗವನ್ನು ನೀಡುತ್ತಿವೆ. ನಾನು ಮನ್ ಕಿ ಬಾತ್ ಮೂಲಕ ಅವರಿಗೆ ನನ್ನ ಶುಭಾಶಯಗಳನ್ನು ತಿಳಿಸುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಬನ್ನಿ ಈಗ ನಾವು ಜಮ್ಮು ಮತ್ತು ಕಾಶ್ಮೀರದ ಕಡೆಗೆ ಹೋಗೋಣ. ಜಮ್ಮು ಮತ್ತು ಕಾಶ್ಮೀರದ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಪರಂಪರೆಯ ಒಂದು ಕಥೆಯನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ಅದು ನಿಮ್ಮಲ್ಲಿ ಹೆಮ್ಮೆಯನ್ನು ತುಂಬುತ್ತದೆ. ಜಮ್ಮು ಮತ್ತು ಕಾಶ್ಮೀರದ ಬಾರಾಮುಲ್ಲಾದಲ್ಲಿ ಜೆಹನ್ಪೋರಾ ಎಂಬ ಒಂದು ಸ್ಥಳವಿದೆ. ಅಲ್ಲಿನ ಜನರು ವರ್ಷಗಳಿಂದ ಕೆಲವು ಎತ್ತರದ ದಿಬ್ಬಗಳನ್ನು ನೋಡುತ್ತಿದ್ದರು. ಅವು ಸಾಮಾನ್ಯ ದಿಬ್ಬಗಳಾಗಿದ್ದವು. ಅವುಗಳೇನು ಎಂಬುದು ಯಾರಿಗೂ ತಿಳಿದಿರಲಿಲ್ಲ. ನಂತರ ಒಂದು ದಿನ ಆರ್ಕಿಯಾಲಜಿಸ್ಟ್ಗಳ ದೃಷ್ಟಿ ಅವುಗಳ ಮೇಲೆ ಬಿತ್ತು. ಅವರು ಈ ಪ್ರದೇಶವನ್ನು ಗಮನವಿಟ್ಟು ನೋಡಲು ಪ್ರಾರಂಭಿಸಿದಾಗ ಈ ದಿಬ್ಬಗಳು ವಿಭಿನ್ನವಾಗಿ ಕಂಡವು. ಇದರ ನಂತರ ಈ ದಿಬ್ಬಗಳ ವೈಜ್ಞಾನಿಕ ಅಧ್ಯಯನವನ್ನು ಪ್ರಾರಂಭಿಸಲಾಯಿತು. ಡ್ರೋನ್ ಮೂಲಕ ಮೇಲಿನಿಂದ ಚಿತ್ರಗಳನ್ನು ತೆಗೆಯಲಾಯಿತು. ನೆಲದ ಮ್ಯಾಪಿಂಗ್ ಮಾಡಲಾಯಿತು
ಮತ್ತು ನಂತರ ಕೆಲವು ಆಶ್ಚರ್ಯಕರ ವಿಷಯಗಳು ಬೆಳಕಿಗೆ ಬರಲಾರಂಭಿಸಿದವು. ಈ ದಿಬ್ಬಗಳು ನೈಸರ್ಗಿಕವಲ್ಲ ಎಂದು ತಿಳಿಯಿತು. ಇದನ್ನು ಮನುಷ್ಯರು ನಿರ್ಮಿಸಿದ್ದರು. ಇದು ಯಾವುದೋ ದೊಡ್ಡ ಕಟ್ಟಡದ ಅವಶೇಷವಾಗಿತ್ತು. ಇದೇ ಸಮಯದಲ್ಲಿ ಮತ್ತೊಂದು ಕುತೂಹಲಕಾರಿ ಕೊಂಡಿ ಸೇರಿಕೊಂಡಿತು. ಕಾಶ್ಮೀರದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಫ್ರಾನ್ಸ್ನ ಒಂದು ಮ್ಯೂಸಿಯಂನ ಆರ್ಕೈವ್ಸ್ನಲ್ಲಿ ಒಂದು ಹಳೆಯ ಮಸುಕಾದ ಚಿತ್ರ ಸಿಕ್ಕಿತು. ಬಾರಾಮುಲ್ಲಾದ ಆ ಚಿತ್ರದಲ್ಲಿ 3 ಬೌದ್ಧ ಸ್ತೂಪಗಳು ಕಾಣುತ್ತಿದ್ದವು. ಇಲ್ಲಿಂದಲೇ ಕಾಲವು ತಿರುವು ಪಡೆದುಕೊಂಡಿತು ಮತ್ತು ಕಾಶ್ಮೀರದ ಒಂದು ಗೌರವಾನ್ವಿತ ಗತಕಾಲ ನಮ್ಮ ಮುಂದೆ ಅನಾವರಣಗೊಂಡಿತು. ಇದು ಸುಮಾರು 2000 ವರ್ಷಗಳಷ್ಟು ಹಳೆಯ ಇತಿಹಾಸವಾಗಿದೆ. ಇದು ಕಾಶ್ಮೀರದ ಜೆಹನ್ಪೋರಾದ ಬೌದ್ಧ ಸಂಕೀರ್ಣವಾಗಿದೆ. ಇದು ಕಾಶ್ಮೀರದ ಗತಕಾಲ ಹೇಗಿತ್ತು, ಅದರ ಅಸ್ಮಿತೆ ಎಷ್ಟು ಸಮೃದ್ಧವಾಗಿತ್ತು ಎಂಬುದನ್ನು ನಮಗೆ ನೆನಪಿಸುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಈಗ ನಾನು ನಿಮ್ಮೊಂದಿಗೆ ಭಾರತದಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಹೃದಯಸ್ಪರ್ಶಿಯಾದ ಒಂದು ಪ್ರಯತ್ನದ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಫಿಜಿಯಲ್ಲಿ ಭಾರತೀಯ ಭಾಷೆ ಮತ್ತು ಸಂಸ್ಕೃತಿಯ ಪ್ರಸಾರಕ್ಕಾಗಿ ಶ್ಲಾಘನೀಯ ಪ್ರಯತ್ನ ನಡೆಯುತ್ತಿದೆ. ಅಲ್ಲಿನ ಹೊಸ ಪೀಳಿಗೆಯನ್ನು ತಮಿಳು ಭಾಷೆಯೊಂದಿಗೆ ಜೋಡಿಸಲು ಅನೇಕ ಹಂತಗಳಲ್ಲಿ ನಿರಂತರ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ. ಕಳೆದ ತಿಂಗಳು ಫಿಜಿಯ ರಾಕಿ ಪ್ರದೇಶದಲ್ಲಿ ಅಲ್ಲಿನ ಒಂದು ಶಾಲೆಯಲ್ಲಿ ಮೊದಲ ಬಾರಿಗೆ ತಮಿಳು ದಿನವನ್ನು ಆಚರಿಸಲಾಯಿತು. ಆ ದಿನ ಮಕ್ಕಳಿಗೆ ಒಂದು ವೇದಿಕೆ ಸಿಕ್ಕಿತು. ಅಲ್ಲಿ ಅವರು ತಮ್ಮ ಭಾಷೆಯ ಬಗ್ಗೆ ಮುಕ್ತ ಮನಸ್ಸಿನಿಂದ ಹೆಮ್ಮೆಯನ್ನು ವ್ಯಕ್ತಪಡಿಸಿದರು. ಮಕ್ಕಳು ತಮಿಳಿನಲ್ಲಿ ಕವಿತೆಗಳನ್ನು ವಾಚಿಸಿದರು, ಭಾಷಣ ಮಾಡಿದರು ಮತ್ತು ತಮ್ಮ ಸಂಸ್ಕೃತಿಯನ್ನು ಸಂಪೂರ್ಣ ಆತ್ಮವಿಶ್ವಾಸದಿಂದ ವೇದಿಕೆಯಲ್ಲಿ ಪ್ರದರ್ಶಿಸಿದರು. ಸ್ನೇಹಿತರೆ, ದೇಶದೊಳಗೂ ತಮಿಳು ಭಾಷೆಯ ಪ್ರಚಾರಕ್ಕಾಗಿ ನಿರಂತರವಾಗಿ ಕೆಲಸ ನಡೆಯುತ್ತಿದೆ. ಕೆಲವು ದಿನಗಳ ಹಿಂದೆಯಷ್ಟೇ ನನ್ನ ಸಂಸದೀಯ ಕ್ಷೇತ್ರ ಕಾಶಿಯಲ್ಲಿ 4ನೇ ಕಾಶಿ ತಮಿಳು ಸಂಗಮಂ ನಡೆಯಿತು. ಈಗ ನಾನು ನಿಮಗೆ ಒಂದು ಆಡಿಯೋ ಕ್ಲಿಪ್ ಅನ್ನು ಕೇಳಿಸಲಿದ್ದೇನೆ. ನೀವು ಕೇಳಿ ಮತ್ತು ನೀವೊಮ್ಮೆ ಊಹಿಸಿ ನೋಡಿ, ತಮಿಳು ಮಾತನಾಡಲು ಪ್ರಯತ್ನಿಸುತ್ತಿರುವ ಈ ಮಕ್ಕಳು ಎಲ್ಲಿಯವರು ಇರಬಹುದು ಎಂದು. வணக்கம். பாரத் அரசாங்கத்தால் ஒரே பாரதம் உன்னத பாரதம் நடத்தப்பட்ட காசி தமிழ் சங்கமம் 4 தமிழ் கற்போம். ನಾನು ரொம்ப ಕಾರ್ಕೆ ಉದಾಹರಣಕ್ಕೆ ಏನು ತಮಿಳಿಲ್ ಇಂಟ್ರೊಡಕ್ಷನ್ ಕಾಸಿಯೋಡು ಭೂಮಿಲ್ ನಾನು ಪಾಯಲ್ ಪಟೇಲ್ அரசு குயின்ஸ் ಇಂಟರ್ ಕಾಲೇಜ್ ಕಿ ಮಾನವಿ ಅನೇವರಕ್ಕೂ ಏನು ವಣಕ್ಕಂ. ಸ್ನೇಹಿತರೆ, ನಿಮಗೆ ತಿಳಿದು ಆಶ್ಚರ್ಯವಾಗಬಹುದು, ತಮಿಳು ಭಾಷೆಯಲ್ಲಿ ಇಷ್ಟು ಸಹಜವಾಗಿ ತಮ್ಮ ಮಾತನ್ನು ಮಂಡಿಸುತ್ತಿರುವ ಈ ಮಕ್ಕಳು ಕಾಶಿಯವರು, ವಾರಾಣಸಿಯವರು. ಇವರ ಮಾತೃಭಾಷೆ ಹಿಂದಿ, ಆದರೆ ತಮಿಳು ಭಾಷೆಯ ಮೇಲಿನ ಪ್ರೀತಿ ಇವರನ್ನು ತಮಿಳು ಕಲಿಯಲು ಪ್ರೇರೇಪಿಸಿದೆ. ಈ ವರ್ಷ ವಾರಾಣಸಿಯಲ್ಲಿ ಕಾಶಿ ತಮಿಳು ಸಂಗಮಂ ಸಂದರ್ಭದಲ್ಲಿ ತಮಿಳು ಕಲಿಯುವುದರ ಮೇಲೆ ವಿಶೇಷ ಒತ್ತು ನೀಡಲಾಗಿತ್ತು. ಲರ್ನ್ ತಮಿಳ್, ತಮಿಳ್ ಕರ್ಕಲಂ. ಈ ಥೀಮ್ ಅಡಿಯಲ್ಲಿ ವಾರಾಣಸಿಯ 50ಕ್ಕೂ ಹೆಚ್ಚು ಶಾಲೆಗಳಲ್ಲಿ ಹಲವಾರು ವಿಶೇಷ ಅಭಿಯಾನಗಳನ್ನು ಸಹ ನಡೆಸಲಾಯಿತು. ಇದರ ಒಂದು ಉತ್ತಮ ಪರಿಣಾಮವೇ ನಗೆಲ್ಲರಿಗೂ ಈ ಆಡಿಯೋ ಕ್ಲಿಪ್ನಲ್ಲಿ ಕೇಳಿಬರುತ್ತಿದೆ. ನನ್ನ ಪೇರು ವೈಷ್ಣವ್. ನಾನು ನಿವೇದಿತಾ ಶಿಕ್ಷಾ ಸದನ್ ಬಾಲಿಕಾ ಇಂಟರ್ ಕಾಲೇಜ್ ವಾರಾಣಸಿ படிக்கிறேன். ನಾನು ಕಾಶಿ ತಮಿಳ್ ಕರ್ಕಲಾಂ 4.0 ಲಾ ತಮಿಳ್ ಭಾಷಾ ಟಿಕ್ಕಾವುಂ ಇಲ್ಲುವಂ ಕರೇನ್. ಇಂಥ ವಯಪುಕ್ಕ ಪ್ರಧಾನ ನರೇಂದ್ರ ಮೋದಿ ಅವಗಲೇಗೂ ನಾನು ನನ್ರಿ ಸೊಲಿಗರೇನ್. ಸ್ನೇಹಿತರೆ, ತಮಿಳು ಭಾಷೆ ಜಗತ್ತಿನ ಅತ್ಯಂತ ಪ್ರಾಚೀನ ಭಾಷೆಯಾಗಿದೆ. ತಮಿಳು ಸಾಹಿತ್ಯವೂ ಅತ್ಯಂತ ಸಮೃದ್ಧವಾಗಿದೆ. ನಾನು ಮನ್ ಕಿ ಬಾತ್ನಲ್ಲಿ ಕಾಶಿ ತಮಿಳು ಸಂಗಮಂನಲ್ಲಿ ಭಾಗವಹಿಸುವಂತೆ ಆಗ್ರಹಿಸಿದ್ದೆ. ನನಗೆ ಖುಷಿಯಿದೆ. ಇಂದು ದೇಶದ ಇತರ ಭಾಗಗಳಲ್ಲಿಯೂ ಮಕ್ಕಳು ಮತ್ತು ಯುವಜನರ ನಡುವೆ ತಮಿಳು ಭಾಷೆಯ ಕುರಿತು ಒಂದು ಹೊಸ ಆಕರ್ಷಣೆ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಇದೇ ಭಾರತದ ಏಕತೆ, ನಮ್ಮ ಭಾಷೆಯ ಶಕ್ತಿ ಇದೆ. ಸ್ನೇಹಿತರೆ, ಮುಂದಿನ ತಿಂಗಳು ನಾವು ದೇಶದ ಗಣರಾಜ್ಯೋತ್ಸವವನ್ನು ಆಚರಿಸಲಿದ್ದೇವೆ. ಯಾವಾಗಲೆಲ್ಲ ಇಂತಹ ಸಂದರ್ಭಗಳು ಬರುತ್ತವೆ, ಆಗ ನಮ್ಮ ಮನಸ್ಸು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ಸಂವಿಧಾನ ನಿರ್ಮಾಪಕರ ಬಗ್ಗೆ ಕೃತಜ್ಞತಾ ಭಾವದಿಂದ ತುಂಬಿ ತುಳುಕುತ್ತದೆ. ನಮ್ಮ ದೇಶವು ಸ್ವಾತಂತ್ರ್ಯ ಪಡೆಯಲು ದೀರ್ಘಕಾಲ ಹೋರಾಟ ಮಾಡಿದೆ. ಸ್ವಾತಂತ್ರ್ಯ ಚಳುವಳಿಯಲ್ಲಿ ದೇಶದ ಪ್ರತಿಯೊಂದು ಭಾಗದ ಜನರು ತಮ್ಮ ಕೊಡುಗೆಯನ್ನು ನೀಡಿದ್ದಾರೆ.
ಆದರೆ ಬಹಳ ದುರದೃಷ್ಟವಶಾತ್ ಸ್ವಾತಂತ್ರ್ಯದ ಅನೇಕ ನಾಯಕ ನಾಯಕಿಯರಿಗೆ ಸಿಗಬೇಕಾದಂತಹ ಗೌರವವು ಸಿಗಲಿಲ್ಲ. ಅಂತಹ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ್ತಿ ಒಡಿಶಾದ ಪಾರ್ವತಿ ಗಿರಿಜಿ. ಜನವರಿ 2026ರಲ್ಲಿ ಅವರ ಜನ್ಮಶತಮಾನೋತ್ಸವವನ್ನು ಆಚರಿಸಲಾಗುತ್ತದೆ. ಅವರು 16 ವರ್ಷ ವಯಸ್ಸಿನಲ್ಲಿ ಭಾರತ ಬಿಟ್ಟು ತೊಲಗಿ ಚಳುವಳಿಯಲ್ಲಿ ಭಾಗವಹಿಸಿದ್ದರು. ಸ್ನೇಹಿತರೆ, ಸ್ವಾತಂತ್ರ್ಯ ಚಳುವಳಿಯ ನಂತರ ಪಾರ್ವತಿ ಗಿರಿಜಿ ಅವರು ತಮ್ಮ ಜೀವನವನ್ನು ಸಮಾಜ ಸೇವೆ ಮತ್ತು ಬುಡಕಟ್ಟು ಕಲ್ಯಾಣಕ್ಕೆ ಸಮರ್ಪಿಸಿದ್ದರು. ಅವರು ಅನೇಕ ಅನಾಥಾಶ್ರಮಗಳನ್ನು ಕೂಡ ಸ್ಥಾಪನೆ ಮಾಡಿದರು. ಅವರ ಸ್ಫೂರ್ತಿದಾಯಕವಾದ ಜೀವನವು ಪ್ರತಿಯೊಂದು ಪೀಳಿಗೆಗೂ ಮಾರ್ಗದರ್ಶನ ನೀಡುತ್ತಲೇ ಇರುತ್ತದೆ. હું પાર્વતી ગિરિજીକୁ શ્રદ્ધાંજલિ અર્પણ કરું છું. ಸ್ನೇಹಿತರೆ, ಇದು ನಮ್ಮ ಜವಾಬ್ದಾರಿಯಾಗಿದೆ. ನಾವು ನಮ್ಮ ಪರಂಪರೆಯನ್ನು ಮರೆಯಬಾರದು. ನಾವು ಸ್ವಾತಂತ್ರ್ಯ ತಂದುಕೊಟ್ಟ ನಾಯಕ ನಾಯಕಿಯರ ಮಹಾನ್ ಗಾಥೆಯನ್ನು ಮುಂದಿನ ಪೀಳಿಗೆಗೆ ತಲುಪಿಸಬೇಕು. ನಿಮಗೆ ನೆನಪಿರಬಹುದು, ನಮ್ಮ ಸ್ವಾತಂತ್ರ್ಯಕ್ಕೆ 75 ವರ್ಷಗಳು ಪೂರ್ಣಗೊಂಡಾಗ ಸರ್ಕಾರವು ಒಂದು ವಿಶೇಷ ವೆಬ್ಸೈಟ್ ಅನ್ನು ಸಿದ್ಧಪಡಿಸಿತ್ತು. ಇದರಲ್ಲಿ ಒಂದು ವಿಭಾಗವನ್ನು ಅನ್ಸಂಗ್ ಹೀರೋಸ್ಗೆ ಸಮರ್ಪಿಸಲಾಗಿತ್ತು. ಇಂದಿಗೂ ನೀವು ಈ ವೆಬ್ಸೈಟ್ಗೆ ಭೇಟಿ ನೀಡಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಮಹತ್ವದ ಪಾತ್ರ ವಹಿಸಿದ ಆ ಮಹಾನ್ ವ್ಯಕ್ತಿಗಳ ಬಗ್ಗೆ ತಿಳಿದುಕೊಳ್ಳಬಹುದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಮನ್ ಕಿ ಬಾತ್ ಮೂಲಕ ನಮಗೆ ಸಮಾಜದ ಒಳಿತಿಗೆ ಸಂಬಂಧಿಸಿದ ಮಹತ್ವದ ವಿಷಯಗಳ ಬಗ್ಗೆ ಚರ್ಚಿಸಲು ಒಂದು ಉತ್ತಮ ಅವಕಾಶ ಸಿಗುತ್ತದೆ. ಇಂದು ನಾನು ಅಂತಹ ಒಂದು ವಿಷಯದ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಇದು ನಿಜಕ್ಕೂ ನಮ್ಮೆಲ್ಲರಿಗೂ ಒಂದು ಚಿಂತೆಯ ವಿಷಯವಾಗಿದೆ. ICMR ಅಂದರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇತ್ತೀಚೆಗೆ ಒಂದು ಪ್ರಮುಖ ವರದಿಯನ್ನು ಬಿಡುಗಡೆ ಮಾಡಿದೆ. ಇದರಲ್ಲಿ ನ್ಯುಮೋನಿಯಾ ಮತ್ತು UTIನಂತಹ ಅನೇಕ ರೀತಿಯ ರೋಗಗಳ ವಿರುದ್ಧ ಆಂಟಿಬಯೋಟಿಕ್ ಔಷಧಿಗಳು ಈಗ ದುರ್ಬಲವೆಂದು ಸಾಬೀತಾಗುತ್ತಿವೆ. ಇದು ನಮ್ಮೆಲ್ಲರಿಗೂ ಬಹಳ ಚಿಂತಾಜನಕವಾಗಿದೆ. ವರದಿಯ ಪ್ರಕಾರ ಇದಕ್ಕೆ ಒಂದು ದೊಡ್ಡ ಕಾರಣವೆಂದರೆ ಜನರು ಸ್ವಲ್ಪವೂ ಕೂಡ ಯೋಚನೆ ಮಾಡದೆ ಆಂಟಿಬಯೋಟಿಕ್ ಔಷಧಿಗಳನ್ನು ಸೇವಿಸುವುದಾಗಿದೆ. ಆಂಟಿಬಯೋಟಿಕ್ ಎನ್ನುವುದು ಹಾಗೆಯೇ ತೆಗೆದುಕೊಳ್ಳುವಂತಹ ಔಷಧಿಗಳಲ್ಲ. ಇವುಗಳ ಬಳಕೆಯನ್ನು ವೈದ್ಯರ ಸಲಹೆಯ ಮೇರೆಗೆ ಮಾತ್ರ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಕೇವಲ ಒಂದು ಮಾತ್ರೆ ತೆಗೆದುಕೊಂಡರೆ ಸಾಕು, ಎಲ್ಲ ನೋವುಗಳು ದೂರವಾಗುತ್ತವೆ ಎಂದು ಜನರು ನಂಬಲು ಪ್ರಾರಂಭಿಸಿದ್ದಾರೆ. ಇದೇ ಕಾರಣ ರೋಗಗಳು ಮತ್ತು ಸೋಂಕುಗಳು ಈ ಆಂಟಿಬಯೋಟಿಕ್ ಔಷಧಿಗಳನ್ನು ಮೀರಿಸುತ್ತಿವೆ. ನಾನು ನಿಮ್ಮೆಲ್ಲರಲ್ಲೂ ಆಗ್ರಹಿಸುತ್ತೇನೆ, ದಯವಿಟ್ಟು ನಿಮ್ಮ ಮನಸ್ಸಿಗೆ ಬಂದಂತೆ ಔಷಧಿಗಳನ್ನು ಬಳಸುವುದನ್ನು ತಪ್ಪಿಸಿ. ಆಂಟಿಬಯೋಟಿಕ್ ಔಷಧಿಗಳ ವಿಷಯದಲ್ಲಂತೂ ಈ ಒಂದು ವಿಷಯವನ್ನು ಗಮನದಲ್ಲಿಟ್ಟುಕೊಳ್ಳುವುದು ಬಹಳ ಮುಖ್ಯವಾದದ್ದು. ನಾನು ನಿಮಗೆ ಹೇಳುವುದೇನೆಂದರೆ, ಮೆಡಿಸಿನ್ಸ್ಗೆ ಸರಿಯಾದ ಗೈಡೆನ್ಸ್ ಮತ್ತು ಆಂಟಿಬಯೋಟಿಕ್ಸ್ಗೆ ವೈದ್ಯರ ಅವಶ್ಯಕತೆ ಇದೆ. ಈ ಅಭ್ಯಾಸವು ನಿಮ್ಮ ಆರೋಗ್ಯವನ್ನು ಸುಧಾರಿಸುವಲ್ಲಿ ಬಹಳ ಸಹಾಯಕವಾಗಲಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಸಾಂಪ್ರದಾಯಿಕ ಕಲೆಗಳು ಸಮಾಜವನ್ನು ಸಶಕ್ತಗೊಳಿಸುವುದರ ಜೊತೆಗೆ ಜನರ ಆರ್ಥಿಕ ಪ್ರಗತಿಗೂ ಒಂದು ದೊಡ್ಡ ಮಾಧ್ಯಮವಾಗುತ್ತಿವೆ. ಆಂಧ್ರ ಪ್ರದೇಶದ ನರಸಾಪುರ ಲೇಸ್ ಕ್ರಾಫ್ಟ್ ಬಗ್ಗೆ ಈಗ ದೇಶಾದ್ಯಂತ ಚರ್ಚೆ ಹೆಚ್ಚಾಗುತ್ತಿದೆ. ಈ ಲೇಸ್ ಕ್ರಾಫ್ಟ್ ಹಲವಾರು ತಲೆಮಾರುಗಳಿಂದಲೂ ಮಹಿಳೆಯರ ಕೈಯಲ್ಲಿಯೇ ಇದೆ. ಇದಕ್ಕೆ ಬಹಳಷ್ಟು ತಾಳ್ಮೆ ಮತ್ತು ಹೆಚ್ಚಿನ ಸೂಕ್ಷ್ಮತೆಯೊಂದಿಗೆ ನಮ್ಮ ದೇಶದ ನಾರಿಶಕ್ತಿಯು ಇದನ್ನು ಸಂರಕ್ಷಿಸಿದೆ. ಇಂದು ಈ ಒಂದು ಭವ್ಯ ಪರಂಪರೆಯನ್ನು ಹೊಸ ರೂಪದೊಂದಿಗೆ ಮುಂದುವರಿಸಿಕೊಂಡು ಹೋಗಲಾಗುತ್ತಿದೆ. ಆಂಧ್ರ ಪ್ರದೇಶ ಸರ್ಕಾರ ಮತ್ತು ನಬಾರ್ಡ್ ಸೇರಿ ಕುಶಲಕರ್ಮಿಗಳಿಗೆ ಹೊಸ ವಿನ್ಯಾಸಗಳನ್ನು ಕಲಿಸುತ್ತಿದ್ದಾರೆ, ಉತ್ತಮ ಸ್ಕಿಲ್ ಟ್ರೈನಿಂಗ್ ನೀಡುತ್ತಿದ್ದಾರೆ ಮತ್ತು ಹೊಸ ಮಾರುಕಟ್ಟೆಗೆ ಸಂಪರ್ಕ ಕಲ್ಪಿಸುತ್ತಿದ್ದಾರೆ. ನರಸಾಪುರಂ ಲೇಸ್ಗೆ GI ಟ್ಯಾಗ್ ಕೂಡ ಸಿಕ್ಕಿದೆ. ಇಂದು ಇದರಿಂದ 500ಕ್ಕೂ ಹೆಚ್ಚು ಉತ್ಪನ್ನಗಳು ತಯಾರಾಗುತ್ತಿವೆ ಮತ್ತು 250ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಸರಿಸುಮಾರು 1 ಲಕ್ಷ ಮಹಿಳೆಯರಿಗೆ ಇದರಿಂದ ಕೆಲಸ ಸಿಗುತ್ತಿದೆ. ಸ್ನೇಹಿತರೆ,
ಮನ್ ಕಿ ಬಾತ್ ಇಂತಹ ಜನರನ್ನು ಮುನ್ನೆಲೆಗೆ ತರುವ ವೇದಿಕೆಯೂ ಆಗಿದೆ. ತಮ್ಮ ಪರಿಶ್ರಮದಿಂದ ಸಾಂಪ್ರದಾಯಿಕ ಕಲೆಗಳನ್ನು ಮುಂದುವರಿಸಿಕೊಂಡು ಹೋಗುತ್ತಿರುವುದು ಮಾತ್ರವಲ್ಲದೆ ಇದರಿಂದ ಸ್ಥಳೀಯ ಜನರನ್ನು ಸಬಲೀಕರಣಗೊಳಿಸುತ್ತಿದ್ದಾರೆ. ಮಣಿಪುರದ ಚುರಾಚಾಂದ್ಪುರದಲ್ಲಿ ಮಾರ್ಗರೆಟ್ ರಾಮ್ ಥಾರ್ಸಿ ಅವರ ಪ್ರಯತ್ನಗಳು ಇಂತಹವೇ ಆಗಿವೆ. ಅವರು ಮಣಿಪುರದ ಸಾಂಪ್ರದಾಯಿಕ ಉತ್ಪನ್ನಗಳನ್ನು, ಅಲ್ಲಿನ ಹ್ಯಾಂಡಿಕ್ರಾಫ್ಟ್ ಅನ್ನು, ಬಿದಿರು ಮತ್ತು ಮರದಿಂದ ಮಾಡಿದ ವಸ್ತುಗಳನ್ನು ಒಂದು ದೊಡ್ಡ ವಿಷನ್ನೊಂದಿಗೆ ನೋಡಿದರು ಮತ್ತು ಇದೇ ವಿಷನ್ನಿಂದಾಗಿ ಅವರು ಒಬ್ಬ ಹ್ಯಾಂಡಿಕ್ರಾಫ್ಟ್ ಆರ್ಟಿಸ್ಟ್ನಿಂದ ಜನರ ಜೀವನವನ್ನು ಬದಲಾಯಿಸುವ ಮಾಧ್ಯಮವಾದರು. ಇಂದು ಮಾರ್ಗರೆಟ್ ಜಿ ಅವರ ಯೂನಿಟ್ನಲ್ಲಿ ಈಗ 50ಕ್ಕೂ ಹೆಚ್ಚು ಆರ್ಟಿಸ್ಟ್ಗಳು ಕೆಲಸ ಮಾಡುತ್ತಿದ್ದಾರೆ ಮತ್ತು ಅವರು ತಮ್ಮ ಕಠಿಣ ಪರಿಶ್ರಮದಿಂದ ದೆಹಲಿ ಸೇರಿದಂತೆ ದೇಶದ ಹಲವು ರಾಜ್ಯಗಳಲ್ಲಿ ತಮ್ಮ ಉತ್ಪನ್ನಗಳಿಗೆ ಒಂದು ಮಾರುಕಟ್ಟೆಯನ್ನು ಸಹ ಅಭಿವೃದ್ಧಿಪಡಿಸಿದ್ದಾರೆ. ಸ್ನೇಹಿತರೆ, ಮಣಿಪುರದಿಂದಲೇ ಮತ್ತೊಂದು ಉದಾಹರಣೆ. ಸೇನಾಪತಿ ಜಿಲ್ಲೆಯ ನಿವಾಸಿ ಚೋಖೋನೆ ಕ್ರಿಚೆನಾ ಜಿ ಅವರ ಸಂಪೂರ್ಣ ಕುಟುಂಬವು ಸಾಂಪ್ರದಾಯಿಕ ಕೃಷಿಯಲ್ಲಿ ತೊಡಗಿಕೊಂಡಿದೆ. ಕ್ರಿಚೆನಾ ಅವರು ಈ ಸಾಂಪ್ರದಾಯಿಕ ಅನುಭವಕ್ಕೆ ಮತ್ತೊಂದು ವಿಸ್ತರಣೆ ನೀಡಿದ್ದಾರೆ. ಅವರು ಹೂವಿನ ಕೃಷಿಯನ್ನು ತಮ್ಮ ಪ್ಯಾಷನ್ ಆಗಿ ಮಾಡಿಕೊಂಡಿದ್ದಾರೆ. ಇಂದು ಅವರು ಈ ಕೆಲಸದ ಮೂಲಕ ವಿವಿಧ ಮಾರುಕಟ್ಟೆಗಳನ್ನು ಜೋಡಿಸುತ್ತಿದ್ದಾರೆ ಮತ್ತು ತಮ್ಮ ಪ್ರದೇಶದ ಸ್ಥಳೀಯ ಸಮುದಾಯಗಳನ್ನು ಸಹ ಎಂಪವರ್ ಮಾಡುತ್ತಿದ್ದಾರೆ. ಸ್ನೇಹಿತರೆ, ಈ ಉದಾಹರಣೆಯು ಇದಕ್ಕೆ ಸಾಕ್ಷಿಯಾಗಿದೆ. ಅದೆಂದರೆ ಸಾಂಪ್ರದಾಯಿಕ ಜ್ಞಾನವನ್ನು ಆಧುನಿಕ ವಿಷನ್ನೊಂದಿಗೆ ಮುಂದುವರೆಸಿದರೆ ಅದು ಆರ್ಥಿಕ ಪ್ರಗತಿಯ ಒಂದು ದೊಡ್ಡ ಮಾಧ್ಯಮವಾಗುತ್ತದೆ. ನಿಮ್ಮ ಸುತ್ತಮುತ್ತಲೂ ಇಂತಹ ಸಕ್ಸಸ್ ಸ್ಟೋರೀಸ್ಗಳು ಏನಾದರೂ ಇದ್ದರೆ ನನಗೆ ಖಂಡಿತವಾಗಿಯೂ ಹಂಚಿಕೊಳ್ಳಿ ಸ್ನೇಹಿತರೆ. ನಮ್ಮ ದೇಶದ ಅತ್ಯಂತ ಸುಂದರವಾದ ವಿಷಯವೆಂದರೆ ವರ್ಷವಿಡೀ ಎಲ್ಲ ಸಮಯದಲ್ಲೂ ದೇಶದ ಯಾವುದಾದರೊಂದು ಭಾಗದಲ್ಲಿ ಉತ್ಸವದ ವಾತಾವರಣವಿರುತ್ತದೆ. ವಿವಿಧ ಪರ್ವಗಳು ಮತ್ತು ಹಬ್ಬಗಳ ಜೊತೆಗೆ ವಿವಿಧ ರಾಜ್ಯಗಳ ಸ್ಥಳೀಯ ಉತ್ಸವಗಳು ಸಹ ಆಯೋಜನೆಗೊಳ್ಳುತ್ತಿರುತ್ತವೆ. ಅಂದರೆ ನೀವು ಪ್ರವಾಸ ಮಾಡಲು ಮನಸ್ಸು ಮಾಡಿದರೆ ಎಲ್ಲ ಸಮಯದಲ್ಲೂ ದೇಶದ ಯಾವುದಾದರೊಂದು ಮೂಲೆ ತನ್ನದೇ ಆದ ಅನನ್ಯ ಉತ್ಸವದೊಂದಿಗೆ ಸಿದ್ಧವಾಗಿರುತ್ತದೆ. ಇಂತಹದ್ದೇ ಒಂದು ಉತ್ಸವವು ಈ ದಿನಗಳಲ್ಲಿ ಕಚ್ನ ರಣ್-ನಲ್ಲಿ ನಡೆಯುತ್ತಿದೆ. ಈ ವರ್ಷ ಕಚ್ ರಣೋತ್ಸವದ ಈ ಒಂದು ಆಯೋಜನೆಯು ನವೆಂಬರ್ 23ರಿಂದ ಪ್ರಾರಂಭವಾಗಿದ್ದು ಫೆಬ್ರವರಿ 20ರವರೆಗೆ ನಡೆಯಲಿದೆ. ಇಲ್ಲಿ ಕಚ್ನ ಜಾನಪದ ಸಂಸ್ಕೃತಿ, ಜಾನಪದ ಸಂಗೀತ, ನೃತ್ಯ ಮತ್ತು ಕರಕುಶಲತೆಯ ವೈವಿಧ್ಯತೆಯು ಕಾಣಸಿಗುತ್ತದೆ. ಕಚ್ನ ಬಿಳಿ ರಣ್ಣ ಭವ್ಯತೆಯನ್ನು ನೋಡುವುದೇ ಒಂದು ಅದ್ಭುತ ಸುಖದ ಅನುಭವ. ವಿಶೇಷವಾಗಿ ರಾತ್ರಿಯ ಸಮಯದಲ್ಲಿ ಬಿಳಿ ರಣ್ಣ ಮೇಲೆ ಬೆಳದಿಂಗಳು ಹರಡಿದಾಗ ಅಲ್ಲಿನ ಸುಂದರ ದೃಶ್ಯವು ತನ್ನಷ್ಟಕ್ಕೆ ಮಾತನಾಡುತ್ತದೆ. ನೋಡಲು ಬಹಳ ಮಂತ್ರಮುಗ್ಧಗೊಳಿಸುವಂತಿರುತ್ತದೆ. ರಣೋತ್ಸವದ ಟೆಂಟ್ ಸಿಟಿ ಬಹಳ ಜನಪ್ರಿಯವಾಗಿದೆ. ನನಗೆ ಬಂದಿರುವ ಮಾಹಿತಿಯ ಪ್ರಕಾರ ಕಳೆದ ಒಂದು ತಿಂಗಳಿನಲ್ಲಿ ಇಲ್ಲಿಯವರೆಗೆ 2 ಲಕ್ಷಕ್ಕೂ ಹೆಚ್ಚು ಜನರು ಈ ರಣೋತ್ಸವದ ಭಾಗವಾಗಿದ್ದಾರೆ ಮತ್ತು ನಮ್ಮ ದೇಶದ ಮೂಲೆ ಮೂಲೆಗಳಿಗೆ ಬಂದಿದ್ದಾರೆ. ವಿದೇಶಗಳಿಂದಲೂ ಜನರು ಬಂದಿದ್ದಾರೆ. ನಿಮಗೆ ಯಾವಾಗ ಅವಕಾಶ ಸಿಕ್ಕರೂ ಇಂತಹ ಉತ್ಸವಗಳಲ್ಲಿ ಖಂಡಿತವಾಗಿಯೂ ಭಾಗವಹಿಸಿ ಮತ್ತು ಭಾರತದ ವೈವಿಧ್ಯತೆಯ ಆನಂದವನ್ನು ಪಡೆಯಿರಿ. ಸ್ನೇಹಿತರೆ, ಇದು 2025ರ ಮನ್ ಕಿ ಬಾತ್ನ ಕೊನೆಯ ಎಪಿಸೋಡ್ ಆಗಿದೆ. ಈಗ ನಾವು 2026ರಲ್ಲಿ ಇದೇ ರೀತಿ ಉಲ್ಲಾಸ ಮತ್ತು ಉತ್ಸಾಹದೊಂದಿಗೆ, ಆತ್ಮೀಯತೆಯೊಂದಿಗೆ ನಮ್ಮ ಮನದ ಮಾತುಗಳನ್ನು ಆಡಲು ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಖಂಡಿತ ಸೇರೋಣ. ಹೊಸ ವಿಷಯಗಳು ಮತ್ತು ಸ್ಫೂರ್ತಿಯನ್ನು ತುಂಬುವಂತಹ ದೇಶವಾಸಿಗಳ ಅಸಂಖ್ಯಾತ ಗಾಥೆಗಳು ಮನ್ ಕಿ ಬಾತ್ನಲ್ಲಿ ನಮ್ಮೆಲ್ಲರನ್ನೂ ಒಗ್ಗೂಡಿಸುತ್ತವೆ. ಪ್ರತಿ ತಿಂಗಳು ನನಗೆ ಇಂತಹ ಅನೇಕ ಸಂದೇಶಗಳು ಬರುತ್ತವೆ. ಇದರಲ್ಲಿ ವಿಕಸಿತ ಭಾರತದ ಬಗ್ಗೆ ಜನರು ತಮ್ಮ ದೃಷ್ಟಿಕೋನವನ್ನು ಹಂಚಿಕೊಳ್ಳುತ್ತಾರೆ. ಜನರಿಂದ ಬರುವ ಸಲಹೆಗಳು ಮತ್ತು ಈ ದಿಕ್ಕಿನಲ್ಲಿ ಅವರ ಪ್ರಯತ್ನಗಳನ್ನು ನೋಡಿ ಈ ವಿಶ್ವಾಸ ಮತ್ತಷ್ಟು ಬಲಗೊಳ್ಳುತ್ತದೆ ಮತ್ತು ಈ ಎಲ್ಲ ಮಾತುಗಳು ನನ್ನನ್ನು ತಲುಪಿದಾಗ ವಿಕಸಿತ ಭಾರತದ ಸಂಕಲ್ಪವು ಖಂಡಿತ ಸಿದ್ಧಿಸುತ್ತದೆ ಎಂಬ ವಿಶ್ವಾಸ
ದಿನದಿಂದ ದಿನಕ್ಕೆ ದೃಢವಾಗುತ್ತಾ ಹೋಗುತ್ತದೆ. 2026 ಇಸವಿ ಈ ಸಂಕಲ್ಪ ಸಿದ್ಧಿಯ ಯಾತ್ರೆಯಲ್ಲಿ ಒಂದು ಮಹತ್ವದ ಮೈಲಿಗಲ್ಲಾಗಲಿ. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಜೀವನ ಸುಖಮಯವಾಗಿರಲಿ. ಇದೇ ಹಾರೈಕೆಯೊಂದಿಗೆ ಈ ಸಂಚಿಕೆಯಿಂದ ವಿದಾಯ ಹೇಳುವ ಮುನ್ನ ನಾನು ಒಂದು ಮಾತು ಖಂಡಿತ ಹೇಳುತ್ತೇನೆ. ಫಿಟ್ ಇಂಡಿಯಾ ಮೂವ್ಮೆಂಟ್ ನೀವು ಸಹ ಫಿಟ್ ಆಗಿರಬೇಕು. ಚಳಿಗಾಲದ ಈ ಸಮಯ ವ್ಯಾಯಾಮಕ್ಕೆ ಸೂಕ್ತವಾಗಿದೆ. ಖಂಡಿತ ವ್ಯಾಯಾಮ ಮಾಡಿ. ನಿಮ್ಮೆಲ್ಲರಿಗೂ 2026ರ ಶುಭಾಶಯಗಳು. ಧನ್ಯವಾದಗಳು. ವಂದೇ ಮಾತರಂ.